ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿವರಣೆ ಹೇಳಿಕೊಡ್ತೀನಿ. ದ್ವಾದಶಿಗೆ ಈ ರಂಗೋಲಿ ಬಿಡಿಸೀನಿ. ಆ ರಂಗೋಲಿ ನಿಮ್ಮೆಲ್ಲರಿಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಎಲ್ಲರಿಗೆ ಬಂದು ರಂಗೋಲಿನೇ ಭಾಳ ಸರ್ತಿನ ಈ ರಂಗೋಲಿನ ತೋರಿಸೀನಿ. ಆಲ್ರೆಡಿ ಈ ರಂಗೋಲಿನ ಎಲ್ಲರೂ ಹಾಕ್ತಾಯಿರ ಅಂತೇಳಿ ಕೂಡ ಸಂತೋಷ ಆಯಿತು. ಮೊದಲಿಗೆ ಮಧ್ಯದಲ್ಲಿ ಲಕ್ಷ್ಮೀ ಹೃದಯ ರಂಗೋಲಿ ಬರೆದು ಅದಕ್ಕೆ ಮತ್ತು ನಾರಾಯಣ ಹೃದಯ ರಂಗೋಲಿ ಅಲಂಕರಿಸೀನಿ. ದ್ವಾದಶಿಗೆ ಇದೇ ರಂಗೋಲಿ ಅಲಂಕರಿಸ್ತೀನಿ. ಬಗಲ ಕೂಡ ಹಾಕ್ತೀನಿ. ಆಗಲಿ ಇವತ್ತು ಮಧ್ಯದಲ್ಲಿ ಲಕ್ಷ್ಮೀ ಹೃದಯ ಬರೆದು ಮತ್ತು ಅದ್ರ ಮೇಲೆ ನಾರಾಯಣ ಹೃದಯ ಅಲಂಕಾರ ಹಾಕೀನಿ, ರಂಗೋಲಿ ಅಲಂಕಾರ ಹಾಕೀನಿ. ಇದಕ್ಕೆ ಮತ್ತು ಗದಾ ಪದ್ಮ ಮತ್ತು ತುಳಸಿ ಬೃಂದಾವನ ಇವೆಲ್ಲ ಅಲಂಕರಿಸೀನಿ. ರಂಗೋಲಿ ಮೊದಲೇ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ, ಈಗ ವಿಡಿಯೋ ಹಾಕ್ತಾಯಿದ್ದೀನಿ. ಸ್ವಲ್ಪ ತಡ ಆಯಿತು ಹಾಕಲಿಕ್ಕೆ. ಈ ರಂಗೋಲಿ ಹಾಕುವಾಗ ವ್ಯೂಹಲಕ್ಷ್ಮಿ ಮಂತ್ರ ಅಂಥೇಳಿ ಓದಿಕಿದ್ದೀನಿ. ಯಾಕಂದರೆ ನಾರಾಯಣ ಹೃದಯ ಮಧ್ಯ ಲಕ್ಷ್ಮೀ ಹೃದಯನ ಬಿಡಿಸಿವಲ್ಲ, ಅಂದರೆ ಲಕ್ಷ್ಮೀದೇವಿ ವೆಂಕಟರಮಣನ ಹೃದಯದಲ್ಲಿ ಮಧ್ಯದಲ್ಲಿ ನಿವಾಸ ಇರ್ತಾಳಲ್ಲ, ಅದಕ್ಕೆ ವ್ಯೂಹಲಕ್ಷ್ಮಿ ಅಂಥೇಳಿ ಲಕ್ಷ್ಮೀದೇವಿಗೆ ಹೆಸರು. ಅದಕ್ಕೆ ವ್ಯೂಹಲಕ್ಷ್ಮಿ ಮಂತ್ರ ಇರ್ತದೆ, ಅದನ್ನು ಓದಿಕತ್ತೀನಿ. ನೀವು ಕಾಮೆಂಟ್ ಹಾಕಿದರೆ ಡಿಸ್ಕ್ರಿಪ್ಷನ್ದಾಗ ಮಂತ್ರನ ಟೆಕ್ಸ್ಟ್ ಮಾಡಿ ಇಡ್ತೀನಿ. ಕಾಮೆಂಟ್ ಹಾಕಿದರೆ ಮಾತ್ರ ಮಂತ್ರನ ಕೂಡ ಹಾಕ್ತೀನಿ. 108 ತಂಡ ಈ ರಂಗೋಲಿ ಹಾಕಿದಾಗ ಮಾತ್ರ ವ್ಯೂಹಲಕ್ಷ್ಮಿ ಮಂತ್ರ 108 ತಂಡ ಅಂದ್ಕತೀನಿ. ಆಗಿಂದ ನಾರಾಯಣ ವರ್ಮ ಸ್ತೋತ್ರ ಇರ್ತದಲ್ಲ, ಅದರಲ್ಲಿನೇ ಮತ್ತು ಲಕ್ಷ್ಮೀ ಹೃದಯ ಸ್ತೋತ್ರ ಕೂಡ ಇರ್ತದಲ್ಲ, ಅವೆರಡು ಓದಿಕತ್ತೀನಿ. ಈ ರಂಗೋಲಿ ಹಾಕಿದಾಗ ಮಾತ್ರ ತಪ್ಪಲಾರದೆ ವ್ಯೂಹಲಕ್ಷ್ಮಿ ಮಂತ್ರ ಮಾತ್ರ ಓದಿಕತ್ತೀನಿ. ನಿಮ್ಮೆಲ್ಲರಿಗೆ ಬೇಕು ಅಂದರೆ ಕಾಮೆಂಟ್ ಹಾಕಿದರೆ ಮಾತ್ರ ಡಿಸ್ಕ್ರಿಪ್ಷನ್ದಾಗ ಟೆಕ್ಸ್ಟ್ ಬರಿತೀನಿ. ಇಲ್ಲ ಅಂದರೆ ನೀವು ಒಂದು ಸಲ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಕೂಡ ನಿಮ್ಗೆ ವ್ಯೂಹಲಕ್ಷ್ಮಿ ಮಂತ್ರ ಕೂಡ ಬರ್ತದೆ. ನಾರಾಯಣ ಹೃದಯ ಮಧ್ಯ ಲಕ್ಷ್ಮೀದೇವಿ ಇರ್ತಾಳಲ್ಲ, ಅದಕ್ಕೆ ಆ ಮಂತ್ರನ ಕೂಡ ಓದಿಕತ್ತೀನಿ. ಎಲ್ಲದಕ್ಕೆ ಇದು ಏನು ಪ್ರಯೋಜನ ಅಂತ ಮತ್ತೆ ಕೇಳ್ತಿರಲ್ಲ, ಎಲ್ಲದಕ್ಕೆ ಒಳ್ಳೆಯದು. ಲಕ್ಷ್ಮೀದೇವಿ ಮಂತ್ರ ಏನು ಓದಿದರೆ ಕೂಡ ಮನ್ಯಾಗ ಎಲ್ಲ ಒಳ್ಳೆಯದಲ್ಲ. ಇದು ಕೂಡ ಹಾಗೆ ಅನುಕೂಲ ಆದರೆ ನೀವು ಕೂಡ ಎಲ್ಲರೂ ಈ ರಂಗೋಲಿ ಹಾಕಿ ಮಂತ್ರನ 108 ತಂಡ, ಸಮಯ ಅನುಕೂಲ ಆದರೆ ಮಾತ್ರ 108 ತಂಡ ವ್ಯೂಹಲಕ್ಷ್ಮಿ ಮಂತ್ರನ ಓದಿಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಮಾತ್ರ ಹೀಗೆ ಹಾಕ್ಬೇಕಂತೇಳಿ ಕಾಮೆಂಟ್ ಹಾಕಬೇಡ್ರಿ. ನಿಮ್ಮ ಇಷ್ಟ, ನಿಮ್ಮ ಅನುಕೂಲ, ನಿಮ್ಗೆ ಇಷ್ಟ ಅನುಸಾರ ಹೆಂಗೆ ಅನಿಸಿದ್ರೆ ಹಂಗೆ ಹಾಕಿರಿ. ನಾನು ಹಾಕ್ಯಂಬೋದು ಈ ರಕ ಅಂಥೇಳಿ ಈ ರೀತಿಯಲ್ಲಿ ಹಾಕಿದ್ದೀನಿ, ಹಿಂಗೆ ಅಲಂಕಾರ ಮಾಡ್ಕೊತೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ಹೀಗೆ ಹಾಕಬೇಕಾ ಅಂಥೇಳಿ ಕಾಮೆಂಟ್ ಹಾಕಬೇಡ್ರಿ. ನಿಮ್ಮ ಇಷ್ಟ, ನಿಮ್ಗೆ ಇಷ್ಟ ಅನಿಸಿದ್ರೆ ರಂಗೋಲಿನ ಚಾನಲ್ನ ಫಾಲೋ ಆಗಿರಿ. ಈಗ ರಂಗೋಲಿ ಅಲಂಕಾರ ನೋಡಿರಿ. ಎಲ್ಲರೂ ಕಾಮೆಂಟ್ ಹಾಕ್ತಾ ಇರಲ್ಲ, ಕೇಶವನಾಮ ಬತ್ತಿ ಮತ್ತೊಂದು ಸಲ ತೋರಿಸ್ರಿ ಅಂಥೇಳಿ. ಈ ವಿಡಿಯೋದಾಗ ಕೇಶವನಾಮ ಬತ್ತಿ ಹೆಂಗೆ ಮಾಡಿನೋ ಮತ್ತೊಂದು ಸಲ ತೋರಿಸ್ತೀನಿ. ಮನ್ಯಾಗ ಆಲ್ರೆಡಿ ನಾನು ಬತ್ತಿ ಮಾಡಿ ಇಟ್ಕೊಂಡಿನಿ, ಅದರಲ್ಲಿಂತ ಕೇಶವನಾಮ ಬತ್ತಿ ಹೆಂಗೆ ಮಾಡಿನೋ ಅದು ಕೂಡ ಈ ವಿಡಿಯೋದಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಕೊನೆಗೆ ಬತ್ತಿ ಮಾಡುವ ವಿಧಾನ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿರಿ. ಮತ್ತು ರಂಗೋಲಿ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಇಷ್ಟೊಂದು ಅಲಂಕಾರ ಆಗಿಂದ ಕೂಡ ಅಲಂಕಾರ ಇನ್ನೂ ಕಡಿಮೆನೇ ಅನ್ನಿಸ್ತದಲ್ಲ, ದೇವರಿಗೆ ಎಷ್ಟು ಅಲಂಕಾರ ಹಾಕಿದ್ರೂ ಕಡಿಮೆನೇ ಅನ್ನಿಸ್ತದಲ್ಲ, ಅದಕ್ಕೆ ಮತ್ತು ತುಳಸಿ ಬೃಂದಾವನ ಮತ್ತು ಕಾಮಧೇನುವಿನ ಅಂಬಾರಿ ಅಲಂಕಾರ ಹಾಕಿನಿ. ಕಾಮಧೇನುವಿನ ರಂಗೋಲಿ ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಮುಂದಕ್ಕೆ ಮಾಡೀನಿ. ವಿಡಿಯೋನ ಸ್ವಲ್ಪ ಮುಂದಕ್ಕೆ ಮಾಡಿ ರಂಗೋಲಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಒಂದು ವೇಳೆ ಕಾಮಧೇನುವಿನ ರಂಗೋಲಿ ಬೇಕು ಅಂದರೆ ಚಾನಲ್ನ ಚೆಕ್ ಮಾಡಿರಿ. ಭಾಳನೇ ವಿಡಿಯೋಗಳು ಕಾಮಧೇನು ರಂಗೋಲಿಗಳು ಭಾಳನೇ ಅವ, ಅದನ್ನು ಫಾಲೋ ಆಗಿರಿ. ಅಂಬಾರಿ
ಮತ್ತು ತುಳಸಿ ಬೃಂದಾವನ 33 ಗೋಪದ್ಮ ಇವೆಲ್ಲ ಅಲಂಕಾರ ಹಾಕಿನಿ. ಅಂಬಾರಿ ಗದಕ್ಕನೆ ಮುಖ ಅಲಂಕಾರ ಹಾಕಿನಿ. ರಂಗೋಲಿ ಕೆಡಿಸ್ಲಿಕ್ಕೆ ಮುಂದಕ್ಕೆ ಬರಲಿಲ್ಲ, ಅದಕ್ಕೆ ಅದಕ್ಕನೆ ಅಂಬಾರಿ ರಂಗೋಲಿ ಅಲಂಕರಿಸೀನಿ. 33 ಗೋಪದ್ಮ ಹಾಕಿ ತುಳಸಿ ಬೃಂದಾವನ ಪದ್ಮಲಿಂತ ಅಲಂಕರಿಸೀನಿ. ಇದೆಲ್ಲ ಆಗಿಂದ 24 ಕೇಶವನಾಮ ಬತ್ತಿ ಹೆಂಗೆ ಮಾಡಬೇಕು ಒಂದ್ಸಲ ತೋರಿಸ್ರಿ ಅಂತ ಮತ್ತೊಂದು ಸಲ ಕೇಳಿರಲ್ಲ. ಆಲ್ರೆಡಿ ನಾನು ಬತ್ತಿಗಳು ಮಾಡಿ ಇಟ್ಕೊಂಡಿನಲ್ಲ, ಅದರ್ಲಿಂತನೇ ಹೆಂಗೆ ಮಾಡ್ತೀನೋ ತೋರಿಸ್ತೀನಿ. ಈಗ ಹೇಳಿನಲ್ಲ, ಮನ್ಯಾಗ ಆಲ್ರೆಡಿ ನಾನು ಬತ್ತಿ ಮಾಡಿ ಇಟ್ಕೊಂಡಿನಲ್ಲ, ಅದರ್ಲಿಂತನೇ ಕೇಶವನಾಮ ಬತ್ತಿ ತೋರಿಸ್ತೀನಿ. ಶುಕ್ರವಾರ, ಶನಿವಾರ ಮತ್ತು ವಿಶೇಷ ದಿನಗಳು ಕೇಶವನಾಮ ಬತ್ತಿ ಒಂದು ಮಾತ್ರನೇ ದೀಪಾರಾಧನೆ ಮಾಡ್ಕೊತೀನಿ. ಅಂದರೆ ಒಂದರದ್ರಾಗ ಒಂದು ದೀಪಾರಾಧನೆದಾಗ 24 ಬತ್ತಿ ಬರ್ತಾವಲ್ಲ, ಒಂದು ಹಚ್ಚಿದ್ರೆ ಕೂಡ ಸಾಕು. ಈಗ 24 ಬತ್ತಿ ಕೌಂಟ್ ಮಾಡ್ಕೊಂಡು ತೊಗೊಂಡಿವಲ್ಲ, ಇವು 4 ಭಾಗ ಮಾಡ್ಕೊತೀನಿ. 4 ಅಂದರೆ 6 ಬತ್ತಿಗಳು ತೊಗೊಂಡು 4 ಭಾಗ ಮಾಡ್ಕೊತೀನಿ. 24 ಕೌಂಟ್ ಬರೋಂಗ 4 ಭಾಗ ಮಾಡ್ಕೊಂಡು 4 ಹೂಬತ್ತಿ ತಯಾರು ಮಾಡ್ಕೊತೀನಿ. ಬತ್ತಿನ ನಡುವಕ್ಕೆ ಫೋಲ್ಡ್ ಮಾಡಿ ಹಿಂಗೆ ನಾವು ಹೂಬತ್ತಿ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಹಿಂಗೆ 4 ಭಾಗ ಮಾಡ್ಕೊತೀನಿ. ಬತ್ತಿ ಎಲ್ಲ ಆಗಿಂದ ನೋಡ್ರಿ ಭಾಳ ಚಲೋ ಕಾಣಿಸ್ತದ. ತುಪ್ಪದಾಗ ದೀಪಾರಾಧನೆ ಮಾಡಿಕೊಂಡ್ರೆ ದೀಪ ಎಲ್ಲ ಬೆಳಗುತ್ತದ. ತುಪ್ಪದಾಗ ಮಾತ್ರನೇ ಮಾಡ್ಕೋಬೇಕು. ಇವು 4 ಭಾಗ ಮಾಡ್ಕೊಂಡು ಒಂದೊಂದು ಭಾಗದಾಗ 6 ಬರುವಂಗ ಕೌಂಟ್ ಮಾಡ್ಕೊಂಡು ಅದನ್ನು ನಡುವಕ್ಕೆ ಫೋಲ್ಡ್ ಮಾಡಿ ಹೂಬತ್ತಿ ತರಹ ಹೂಬತ್ತಿ ನಿಚಾರೆ ಮಾಡ್ಕೊಂಡು ಇವೆಲ್ಲ ಕಲಿತು ಈ 4 ಬತ್ತಿಗಳನ್ನ ಕಲಸಿ ಮತ್ತು ಹೂಬತ್ತಿ ನಿಚಾರಣೆ ಮಾಡಿಕೊಂಡು ದೀಪಾರಾಧನೆ ಮಾಡ್ಕೋಬೇಕು. ವಿಡಿಯೋದಾಗ ನೋಡ್ತಾ ಇರಲ್ಲ, ಎಲ್ಲ ಕಲಸಿ ಮತ್ತು ಹೂಬತ್ತಿನ ಹಚ್ಕೋಬೇಕು. ಸ್ವಲ್ಪ ಹಾಲು ಕೈಗೆ ಒದ್ದೆ ಹಚ್ಕೊಂಡು ಹೂಬತ್ತಿ ಹೆಂಗೆ ಮಾಡ್ಕೋತೀವೋ ಅದೇ ಪ್ರಕಾರ ಮಾಡ್ಕೋಬೇಕು. ಇಷ್ಟೇ. ಶುಕ್ರವಾರ, ಶನಿವಾರ ಮತ್ತು ವಿಶೇಷ ದಿನಗಳು ಈ ಬತ್ತಿನ ದೀಪಾರಾಧನೆ ಮಾಡ್ಕೋತೀನಿ. ತುಪ್ಪದಾಗ ಮಾಡ್ಕೋತೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಬತ್ತಿ ಮಾಡುವ ವಿಧಾನ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ನೀವೆಲ್ಲರೂ ಕೂಡ ಮಾಡುವ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶ್ರೀರಂಗನಾಥ ವಡ್ಡಿ ಜಗನ್ನಾಥ ವಡ್ಡಿ ಜಗನ್ನಾಥ ಉಡುಪಿ ಶ್ರೀಕೃಷ್ಣ ಮೇಲುಕೋಟೆಯ ಚೆಲುವರಾಯ ಬೇಲೂರ ಚನ್ನಿಗರಾಯ ಅಹೋಬಲ ನರಸಿಂಹ ಪಾಂಡುರಂಗ ವಿಠಲ ಶ್ರೀಶೈಲವಾಸ ಅರುಣಾಚಲ ನಿಲಯ ವೃಷಭಾಚಲ ವಿಹಾರಿ ಅನಂತ ಶಯನ ದರ್ಭಶಯನ ಕಪಿಲಹಯಗ್ರೀವ ದತ್ತಾತ್ರೇಯ